ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಒಂದ್ ಕಡೆ ನೋಟಿಫಿಕೇಶನ್ಗಳು ಆಗ್ತಾ ಇದೆ, ಇನ್ನೊಂದ್ ಕಡೆ ಪರೀಕ್ಷಾ ಶುಲ್ಕ ಆ ವಿಷಯ ಈ ವಿಷಯ ಎಲ್ಲವೂ ಕೂಡ ಚರ್ಚೆ ನಡೀತಾ ಇದೆ. ಇನ್ನೊಂದೆಡೆ ಈ ಒಂದು 56% ರಿಸರ್ವೇಶನ್ ಕೇಸ್ ಏನು ಹೈಕೋರ್ಟ್ ಅಲ್ಲಿ ನಡೀತಾ ಇದೆ. ಸೊ ಅದು ವಿಶೇಷವಾಗಿ KS ನೋಟಿಫಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂತ ಕೇಸ್ ಅದು. ಈ ಹಿಂದೆ KAT ಅಲ್ಲಿ ಅದು ಆದೇಶ ಕೂಡ ಆಗಿದೆ. ಏನು ಅಂದ್ರೆ 56% ಮೀಸಲಾತಿ ಏನು ಹೆಚ್ಚಳ ಮಾಡಿದ್ದಾರೆ ಸರ್ಕಾರ. ಸೊ ಅದು ಸುಪ್ರೀಂ ಕೋರ್ಟ್ ನ ಒಂದು ನಿಯಮದ ಸ್ಪಷ್ಟ ಉಲ್ಲಂಘನೆ ಆಗಿರೋದ್ರಿಂದ ಸೊ ಅದನ್ನ ರದ್ದುಪಡಿಸಿ ಈಗ ಮೀಸಲಾತಿಗೆ ಮಿತಿ ಇರಲಿ ಅಂತೇಳಿ ಒಂದು ಆದೇಶವನ್ನು ಕೂಡ ಮಾಡಿತ್ತು. ಅಂಡ್ ಅದರ ಪ್ರಕಾರ KS ನೋಟಿಫಿಕೇಶನ್ ಅನ್ನ ಮತ್ತೊಮ್ಮೆ ರೀನೋಟಿಫಿಕೇಶನ್ ಮಾಡುವಂತೆ, ಅಂದ್ರೆ ಸ್ವತಂತ್ರವಾಗಿ ಏನಾದರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತೆ KPSCಗೆ ಸೂಚನೆ ನೀಡಲಾಗಿತ್ತು. ಸೊ ಆ ಆದೇಶವನ್ನು ಪ್ರಶ್ನಿಸಿ ಈಗ ಸರ್ಕಾರ ಹೈಕೋರ್ಟ್ ಅಲ್ಲಿ ಕೇಸ್ ನಡೆಸ್ತಾ ಇದೆ. ಈಗಾಗಲೇ ಹಿಯರಿಂಗ್ ಇದೆ. ಸೊ ಆಸ್ ಸೂನ್ ಆಸ್ ಮತ್ತೊಂದು ಹಿಯರಿಂಗ್ ಕೂಡ ಇದೆ, ಅದ್ರ ಬಗ್ಗೆ ನಾನು ಡೇಟ್ ತಿಳಿಸ್ತೀನಿ. ಬಟ್ ಒಂದೊಂದು ಸ್ಪಷ್ಟವಾಗಿ ನಿಮ್ಗೆ ಅರಿವಿರಬೇಕು ಅಂತ ಹೇಳಿದ್ದೀನಿ. ನಾನು ಈ ಹಿಂದೆ ಕೂಡ ಹಲವಾರು ಬಾರಿ ಹೇಳಿದ್ದೀನಿ, ರಾಜ್ಯದಲ್ಲಿ ಮೀಸಲಾತಿಯನ್ನ ಹೆಚ್ಚಳ ಮಾಡಬೇಕು ಅಂತಂದ್ರೆ ಅದಕ್ಕೆ ಕೇಂದ್ರದಲ್ಲಿ ಒಪ್ಪಿಗೆ ಬೇಕು. ಅಂದ್ರೆ 9ನೇ ಅನುಸೂಚಿಗೆ ಸೇರಿಸಬೇಕು, ಅದೆಲ್ಲ ಇದೆ ಪ್ರೊಸೀಜರ್. ಬಟ್ ಇವರು ರಾಜ್ಯ ಸರ್ಕಾರಕ್ಕೆ ಅದು ಸುಪ್ರೀಂ ಪವರ್ ಇಲ್ಲ. ಈಗ ಅದಕ್ಕೆ ಇನ್ನೊಂದು ಉದಾಹರಣೆ ಏನು ಅಂತ, ತೆಲಂಗಾಣದ ಹೈಕೋರ್ಟ್ ನೀಡಿರುವಂತ ಒಂದು ಆದೇಶ, ಮಧ್ಯಂತರ ಆದೇಶ, ಇವತ್ತು ನೀವು ನೋಡಿದಿರ ಅಂತ ಅನ್ಕೊಳ್ತೀನಿ ಅದ್ರ ಬಗ್ಗೆ. ಬಟ್ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ. ಅದೇನು ಅಂತಂದ್ರೆ, ತೆಲಂಗಾಣದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಕಾರಣದಿಂದಾಗಿ ಅಲ್ಲಿನ ಸರ್ಕಾರ ಏನ್ ಮಾಡಿದೆ, 42% OBC ಮೀಸಲಾತಿಯನ್ನು ಹೆಚ್ಚಳ ಮಾಡಿದೆ. ಒಟ್ಟಾರೆ OBC ದಾದ್ರೂ ಮಾಡ್ಲಿ, SC ST ದಾದ್ರೂ ಮಾಡ್ಲಿ, ಯಾವ್ದಾದ್ರು ಮೀಸಲಾತಿ ಹೆಚ್ಚಳ ಮಾಡ್ಲಿ, GM ದಾದ್ರೂ ಮಾಡ್ಲಿ, ಅದು 50ಗಿಂತ ಹೆಚ್ಚಾಗಬಾರ್ದು ರಾಜ್ಯದಲ್ಲಿ ಅಂತ ಹೇಳಿದೆ. ಬಟ್ ಇದು 67% ಆಗಿದೆ ತೆಲಂಗಾಣದಲ್ಲಿ. ಸೊ ಇದನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿರ್ತಾರೆ. ಸೊ ಈಗ ಹೈಕೋರ್ಟ್ ಏನ್ ಮಾಡಿದೆ ಅಂತಂದ್ರೆ, ಆ ಒಂದು ಮೀಸಲಾತಿ ಹೆಚ್ಚಳ ಮಾಡಿರುವಂತದ್ದನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರಕ್ಕೆ ಈಗ ಹೇಳಿ ಆದೇಶ ಮಾಡಿದೆ. ಏನಂದ್ರೆ, ಇದು ಸುಪ್ರೀಂ ಕೋರ್ಟ್ ನಿಯಮದ ಸ್ಪಷ್ಟ ಉಲ್ಲಂಘನೆ ಆಗಿರೋದ್ರಿಂದ ನೀವು ಇದನ್ನ ಮುಂದುವರಿಸೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಹೇಳಿದೆ. ಸೊ ಇಲ್ಲಿ ಇದನ್ನ ನೋಡಿದಾಗ ನಿಮ್ಗೆ ಸ್ಪಷ್ಟವಾಗಿ ಇದರ ಒಂದು ಅರಿವು ಆಗ್ಬೋದು ಅನ್ಕೊಳ್ತೀನಿ. ಏನು ಅಂದ್ರೆ, ಯಾವುದೇ ರಾಜ್ಯ ಆಗಿರಲಿ, ಈ ಮೀಸಲಾತಿ ನಿಯಮ ಏನಿದೆ ಸುಪ್ರೀಂ ಕೋರ್ಟ್ 50% ಇರಬೇಕು ಅಂತೇಳಿ, ಸೊ ಅದನ್ನು ಉಲ್ಲಂಘನೆ ಮಾಡಿದ್ದೇ ಆದಲ್ಲಿ ಅದನ್ನ ಕೋರ್ಟ್ ನಾಳೆ ವ್ಯಾಲಿಡ್ ಮಾಡಲ್ಲ, ಆಯ್ತಾ. ಈವನ್ ಈಗ KS ನೋಟಿಫಿಕೇಶನ್ ಕೂಡ ಇದೇ ಕಾರಣದಿಂದಾಗಿ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ನಾಳೆ ಮತ್ತೆ ಇದು ಹೈಕೋರ್ಟ್ ಅಲ್ಲಿ ಆಗಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ವರೆಗೂ ಹೋಗುತ್ತೆ. ಈಗಾಗಲೇ ನೋಟಿಫಿಕೇಶನ್ ಆಗಿ ಪರೀಕ್ಷೆ ನಡೆದು ಎಕ್ಸಾಮ್ ಆಗಿ ಎಲ್ಲ ಸಮಸ್ಯೆ ಗೊಂದಲದಿಂದಾನೇ ಕೂಡಿದೆ. ಹತ್ತತ್ರ ಒಂದು 25ಕ್ಕೂ ಹೆಚ್ಚು ಕೇಸ್ ಇದೆ ಈ ನೋಟಿಫಿಕೇಶನ್ ಮೇಲೆ. ನಾಳೆ ಇದು ಇನ್ನಷ್ಟು ಗೊಂದಲ ಆಗೋ ಬದಲು KPSC ಮತ್ತು ಸರ್ಕಾರ ಈ ನೋಟಿಫಿಕೇಶನ್ ಅನ್ನ ಹಿಂಪಡೆದು ಮರು ಅಧಿಸೂಚನೆ ಇನ್ನಷ್ಟು ಇರುವ ಪೋಸ್ಟ್ ಗಳನ್ನ ಆಡ್ ಮಾಡಿ ರೀನೋಟಿಫಿಕೇಶನ್ ಮಾಡಿದ್ರೆ, ವಿತ್ ರೀನೋಟಿಫಿಕೇಶನ್ ಮಾಡೋದಷ್ಟೇ ಅಲ್ಲ, ಫಸ್ಟ್ ಈ ಮೀಸಲಾತಿ ಗೊಂದಲವನ್ನ ಬಗೆಹರಿಸಿಕೊಂಡು ರೀನೋಟಿಫಿಕೇಶನ್ ಮಾಡಿದ್ರೆ ಯಾವ ಸಮಸ್ಯೆ ಕೂಡ ಆಗಲ್ಲ. ನೋಡಿ, ಸರ್ಕಾರಕ್ಕೆ ಇರುವಂತದ್ದು ಏನು, ಹೆಂಗಾದ್ರೂ ಮಾಡಿ ನಾವು ವಿದ್ಯಾರ್ಥಿಗಳನ್ನ ಸೈಲೆಂಟ್ ಮಾಡಬೇಕು, ಈ ಹೋರಾಟಗಳನ್ನ ಹತ್ತಿಕ್ಬೇಕು, ಒಟ್ಟು ನೋಟಿಫಿಕೇಶನ್ ಆರಂಭ ಮಾಡ್ಬೇಕು. ಬಟ್ ಅವ್ರು ಲೀಗಲ್ ಡಿಸ್ಪ್ಯೂಟ್ಸ್ ಗಳನ್ನ ಯಾವುದೇ ಕಾರಣಕ್ಕೂ ಬಗೆಹರಿಸುವಂತ ನಿರ್ಧಾರಕ್ಕೆ ಹೋಗ್ತಾನೆ ಇಲ್ಲ. ನಾಳೆ ಮತ್ತೆ ಬೇರೆ ನೋಟಿಫಿಕೇಶನ್ಗಳಿಗೂ ಇದು ಸಮಸ್ಯೆ ಆದ್ರೆ ಯಾವ ರೀತಿ ಸ್ಟೂಡೆಂಟ್ಸ್ ಎಕ್ಸಾಮ್ ಬರ್ದವರು ಕೋರ್ಟು ಕಚೇರಿ ಅಂತ ಹರಿದಾಡ್ಬೇಕು. ಅಂಡ್ ಈಗಾಗಲೇ KS ಆಸ್ಪಿರೆಂಟ್ಸ್ ಯಾರು ಮುಖ್ಯ ಪರೀಕ್ಷೆ ಬರ್ದಂತವ್ರಿಗೂ ಕೂಡ ದೊಡ್ಡ ಗೊಂದಲ ಆಗಿದೆ. ಏನಾಗುತ್ತೆ ಕೋರ್ಟ್ ಅಲ್ಲಿ ಅಂತ ದಿನನಿತ್ಯ ಕಾಯ್ಕೊಂಡು ಕೂತಿದ್ದಾರೆ. ನಾಳೆ ಇದು ಮತ್ತಷ್ಟು ಸಮಸ್ಯೆ ಆದ್ರೆ ಅಗೇನ್ ಇನ್ನೊಂದು ನೋಟಿಫಿಕೇಶನ್ ಆಗುತ್ತೆ ಅಂತ KS ಆಸ್ಪಿರೆಂಟ್ಸ್ ಯಾರು ಕಾಯ್ತಾ ಇದ್ದಾರೆ ಅವ್ರಿಗೂ ಕೂಡ ಇದು ಸಮಸ್ಯೆ ಆಗುತ್ತೆ. ಹಾಗಾಗಿ ಸರ್ಕಾರ ಹೆಂಗಾದ್ರೂ ಮಾಡಿ ಇದನ್ನ ಮರು ಅಧಿಸೂಚನೆ ಹೊರಡಿಸ್ಬಿಟ್ರೆ ಎರಡು ರೀತಿಯಲ್ಲೂ ಇಲ್ಲಿ ನ್ಯಾಯ ಸಿಕ್ಕಂಗಾಗುತ್ತೆ. ಒಂದು, ಈ ಮೀಸಲಾತಿ ವಿಚಾರದಲ್ಲಿ ಯಾವುದೇ ಡಿಸ್ಪ್ಯೂಟ್ಸ್ ಇರಲ್ಲ. ಅಂಡ್ ಇನ್ನೊಂದು, ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ದೋಷದಿಂದಾಗಿ ಆಗಿದ್ದಂತ ಸಮಸ್ಯೆಗೂ ಕೂಡ ನ್ಯಾಯ ಸಿಕ್ಕಂಗಾಗುತ್ತೆ. ಅಂಡ್ ನೆಕ್ಸ್ಟ್ ಯಾವ ಗೊಂದಲಗಳು ಕೂಡ ಇರಲ್ಲ. ಸೊ ಹಂಗಾಗಬೇಕು ಅಂದ್ರೆ ಈಗ KPSC ಮತ್ತು ಸರ್ಕಾರ ಈ ವಿಷಯದ ಮೇಲೆ ಅವ್ರಿಗೂ ಕೂಡ ಲೀಗಲ್ ಸೆಲ್ ಇರುತ್ತೆ. ಆ ಲೀಗಲ್ ಸೆಲ್ ಒಂದಿಗೆ ಮೀಟಿಂಗ್ ಮಾಡಿ ಏನಾದ್ರೂ ಮಾಡ್ಬೋದು. ಮಾಡಿಲ್ಲ ಅಂತಂದ್ರೆ ಅಗೇನ್ ಅಂಡ್ ಅಗೇನ್ ಮತ್ತೆ ಸಮಸ್ಯೆ ಆಗೋದೇ. ಇದು ನೆಕ್ಸ್ಟ್ ಇನ್ನೊಂದು ನೋಟಿಫಿಕೇಶನ್ಗೆ ಕಾಯ್ತಾ ಇರುವಂತವ್ರಿಗಂತೂ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ. ಈಗಾಗಲೇ ನೋಡಿ, ಬೇರೆ ರಾಜ್ಯಗಳದ್ದು ಯಾವ ರಾಜ್ಯದ ನ್ಯಾಯಾಲಯಗಳಾದ್ರೂ ಒಂದೇ, ಅವ್ರು ಹೇಳುವಂಥದ್ದು ಸ್ಪಷ್ಟವಾಗಿ, ನೀವು ಸುಪ್ರೀಂ ಕೋರ್ಟ್ನ ನಿಯಮವನ್ನ ಉಲ್ಲಂಘನೆ ಮಾಡ್ತಾ ಇದ್ದೀರಾ, ಅದು ಮೀಸಲಾತಿಗೆ ಮಿತಿ ಇರಲಿ ಅಂತೇಳಿ ಒಂದು ನಿಮ್ಗೆ ಇಂದಿರಾ ಸಹಾನಿ ಕೇಸಲ್ಲಿ ಜಡ್ಜ್ಮೆಂಟ್ ಇದೆ. ಅಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಕಾರಣಗಳನ್ನು ಕೊಟ್ಕೊಂಡು ಹೋಗ್ಬೇಕು. ಈಗ ಜನಸಂಖ್ಯೆ ಆಧಾರದ ಮೇಲೆ ಹೆಚ್ಚಳ ಮಾಡಿದ್ರು ಕೂಡ ಕೇಂದ್ರದ ಮೂಲಕ ನೀವು ಅದನ್ನು 9th ಶೆಡ್ಯೂಲ್ಗೆ ಸೇರಿಸಿ ಅದೇನ್ ಮಾಡ್ಬೇಕು, ಕಾನೂನುಬದ್ಧಗೊಳಿಸಬೇಕು. ಅದು ಕಾನೂನುಬದ್ಧಗೊಳಿಸದೇ ಹೊರತು ನೀವು ಎಷ್ಟೇ ಅದನ್ನ ಹೆಚ್ಚಳ ಮಾಡ್ಕೊಂಡು ಹೋದ್ರೂ ಅದು ಲೀಗಲ್ ಆಗಲ್ಲ.
ಸೊ ನಾಳೆ ಕೋರ್ಟ್ ಹೋದಂಗೆಲ್ಲ ಮತ್ತೆ ಸಮಸ್ಯೆ ಹಾಕೊಂಡೇ ಹೋಗುತ್ತೆ. ಇನ್ 3A 3B ಕೆಟಗರಿ ಅವ್ರದ್ದು ಕೂಡ ಹಂಗೆ ಆಗ್ತಾ ಇದೆ. ಇತ್ತೀಚೆಗೆ KA ಹೊರಡಿಸಿರುವ ನೋಟಿಫಿಕೇಶನ್ ಅಲ್ಲಿ ಯಾವ ವರ್ಗಕ್ಕೆ ಎಷ್ಟು ಹುದ್ದೆಗಳು ಅಂತ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ, ಸುಮ್ಮನೆ ನೋಟಿಫಿಕೇಶನ್ ಇದೆ. ಸೊ ಅದು ಕೂಡ ಒಂದು ಸಮಸ್ಯೆ ಆಗಿದೆ. ಈಗ ನಾಳೆ ಇವನ್ ಯಾವುದೇ ವರ್ಗದವರು ಹೋಗಿ ಲೀಗಲ್ ಫೈಟ್ ಮಾಡಿದ್ರು ಅಂದ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ನಮ್ಮ ರಾಜ್ಯದ ಕಥೆನೇ ಇದು. ಪ್ರತಿ ಬಾರಿ ಬರೀ ಎಕ್ಸಾಮ್ಸ್ಗಳಾಗುತ್ತೆ, ಬಟ್ ಅದನ್ನ ಸರಿಯಾಗಿ ಕ್ರಮಬದ್ಧವಾಗಿ ಕಾನೂನುಬದ್ಧಗೊಳಿಸಿ ಮಾಡೋದಕ್ಕಾಗಲ್ಲ ಇವ್ರ ಕೈಲಿ. ಈ ಹಿಂದಿನ ಇತಿಹಾಸ ತೆಗೆದು ನೋಡಿದ್ರೆ KPSC ಅಂತೂ ಬರೀ ಇದೇ ಕಥೆ ಇದೆ. ಕಂಪ್ಲೀಟ್ಲಿ ಕೋರ್ಟು ಮತ್ತು KPSC ಗೆ ಅವಿನಾಭಾವ ಸಂಬಂಧ. ಎಲ್ಲ ನೋಟಿಫಿಕೇಶನ್ಗಳಿಗೂ ಕೂಡ ಕೋರ್ಟ್ವರೆಗೂ ಹೋಗಿ ಬಗೆಹರಿಸ್ಕೊಂಡು ಬಂದಿರೋದು. ಸೊ ಅದಕ್ಕೆ ಹಂಗ ಆಗಬಾರ್ದು ಅಂತಾನೆ ಎಲ್ಲ ಒಂದು ವಿದ್ಯಾರ್ಥಿಗಳ ಪರವಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಇದನ್ನ ಫಸ್ಟ್ ಕಾನೂನುಬದ್ಧಗೊಳಿಸಿ ಆ ನಂತರ ಮಾನ್ಯ ಮಾಡಿದ ನಂತರ ನೀವು ನೋಟಿಫಿಕೇಶನ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಬರೀ ಎಕ್ಸಾಮ್ಸ್ಗಳು ನಡೀತವೆ, ನೋಟಿಫಿಕೇಶನ್ ಆಗುತ್ತೆ ಅನ್ನೋದು ಒಂದೇ ಖುಷಿ ಆಗಬಾರ್ದು. ವಿದ್ಯಾರ್ಥಿಗಳು ಕೂಡ ಅದನ್ನ ಎರಡು ರೀತಿಯಲ್ಲಿ ವಿಚಾರ ಮಾಡ್ಬೇಕು. ಒಂದು, ನಾವು ಪರೀಕ್ಷೆ ಬರೀತೀವಿ, ಓಕೆ, ಫಲಿತಾಂಶ ಪಡಿತೀವಿ, ಆದ್ರೆ ಆರ್ಡರ್ ಕಾಪಿ ಬರೋದಕ್ಕೆ 2 ವರ್ಷ 3 ವರ್ಷ 5 ವರ್ಷ ಆದ್ರೆ ನಾವು ಹೆಂಗೆ ಹುದ್ದೆ ಪಡೆಯೋದು? ಈಗ ಒಬ್ಬ ಆಸ್ಪಿರೆಂಟ್ ತನ್ನ ಕನಿಷ್ಠ 5 ರಿಂದ 10 ವರ್ಷ ಬರೀ ಆರ್ಡರ್ ಕಾಪಿ ಪಡೆಯೋದಕ್ಕೆ ಸಮಯವನ್ನು ವೇಸ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಬೇರೆ ಎಕ್ಸಾಮ್ಸ್ ಬರೆಯೋದು ಹೆಂಗೆ? ಸೊ ಅದನ್ನ ಯೋಚನೆ ಮಾಡಿ ಈ ದೃಷ್ಟಿಯಿಂದ ಫಸ್ಟ್ ಸರ್ಕಾರದ ಮೇಲೆ ಈ ಒತ್ತಡವನ್ನು ಹಾಕಬೇಕು. ಯಾವುದೇ ಲೀಗಲ್ ಡಿಸ್ಪ್ಯೂಟ್ ಇಲ್ದಂಗೆ ಪಾರದರ್ಶಕವಾಗಿ ಪರೀಕ್ಷೆಗಳನ್ನ ಮಾಡಿ ಮುಗಿಸಿದ್ರೆ ಖಂಡಿತವಾಗಿ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಅದನ್ನ ಹೊರತುಪಡಿಸಿ ಸುಖ ಸುಮ್ಮನೆ ತಮ್ಗೆ ಹೆಂಗ್ ಬೇಕೋ ಹಂಗೋ ಅದೇನಾದ್ರೂ ಸಮಸ್ಯೆ ಆಗಲಿ ಅನ್ನೋ ರೀತಿ ಮಾಡ್ಕೊಂಡು ಹೋದ್ರೆ ಸಮಸ್ಯೆನ ಅನುಭವಿಸುವಂತವ್ರು ಪರೀಕ್ಷೆ ಬರೆದ ಅಭ್ಯರ್ಥಿಗಳೇ ಹೊರತು ಸರ್ಕಾರದ ಸಚಿವರಲ್ಲ, ಸರ್ಕಾರದಲ್ಲಿ ಕುಂತಿರುವ ಮುಖ್ಯಮಂತ್ರಿಗಳಲ್ಲ. ಈವನ್ KPSC ಯಲ್ಲೂ ಕೂಡ ಕಾನೂನು ಸಮಿತಿ ಇರುತ್ತೆ, ಅವ್ರಿಗೂ ಕೂಡ ಇದರ ಅರಿವಿರುತ್ತೆ. ಸೊ ಅವರು ಇದನ್ನ ಶೀಘ್ರಗತಿಯಲ್ಲಿ ಬಗೆಹರಿಸುವಂತ ಯಾವ್ದಾದ್ರು ಒಂದು ನಿರ್ಧಾರವನ್ನು ಕೈಗೊಂಡ್ರೆ ಖಂಡಿತವಾಗಿ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.